ಬೆಂಗಳೂರು ಅಕ್ಟೋಬರ್ 28, 2025 ನಗರದ ಪ್ರಮುಖ ಬಹು ವಿಶೇಷತೆಯ ಆಸ್ಪತ್ರೆಯಾದ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ವಿಶ್ವ ಆಸ್ಟಿಯೋಪೊರೋಸಿಸ್ ದಿನದ ಅಂಗವಾಗಿ ಎಲುಬು ಆರೋಗ್ಯ ಮತ್ತು ಅಸ್ಥಿರಂಧ್ರತೆಯಿಂದ ಹೆಚ್ಚುತ್ತಿರುವ ಭಾರ ಎಂಬ ವಿಷಯದ ಮೇಲೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಎಂಡೋಕ್ರೈನಾಲಜಿ ವಿಭಾಗದ ಮುಖ್ಯಸ್ಥೆ ಹಾಗೂ ಸಲಹೆಗಾರರಾದ ಡಾ. ಎಸ್. ಚಿತ್ರಾ ಅವರು ಹೇಳಿದರು, ಆಸ್ಟಿಯೋಪೊರೋಸಿಸ್ ಅನ್ನು ಮೌನ ರೋಗ ಎಂದೇ ಕರೆಯಲಾಗುತ್ತದೆ. ಇದು ಜಗತ್ತಿನಾದ್ಯಂತ 500 ಮಿಲಿಯನ್ ಜನರನ್ನು ಪ್ರಭಾವಿತಗೊಳಿಸುತ್ತಿದೆ. ವಿಶೇಷವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಲ್ಲಿ ಈ ಕಾಯಿಲೆಯ ಅಪಾಯ ಹೆಚ್ಚಾಗಿದೆ. ಆಸ್ಟಿಯೋಪೊರೋಸಿಸ್ನ ತ್ವರಿತ ಪತ್ತೆಗೆ ರಾಮಯ್ಯ ಆಸ್ಪತ್ರೆ ಇದೀಗ ಅತ್ಯಾಧುನಿಕ ಡಿಎಕ್ಸ್ ಸ್ಕ್ಯಾನರ್ ಸೌಲಭ್ಯವನ್ನು ಪರಿಚಯಿಸಿದೆ. ಇದು ಎಲುಬು ಖನಿಜ ಸಾಂದ್ರತೆಯನ್ನು ಅಳೆಯುವ ಮೂಲಕ ಮುಂಚಿತ ತಪಾಸಣೆಗೆ ನೆರವಾಗುತ್ತದೆ. ಜನರು ತಮ್ಮ ಎಲುಬು ಆರೋಗ್ಯದ ಕಡೆ ಗಮನಹರಿಸಿ ಸಮಯೋಚಿತ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ವೈದ್ಯರು ಕರೆ ನೀಡಿದ್ದಾರೆ. ಇವತ್ತು ವರ್ಲ್ಡ್ ಆಸ್ಟಿಯೋಪೊರೋಸಿಸ್ ಡೇ. ಆಸ್ಟಿಯೋಪೊರೋಸಿಸ್ ಅನ್ನೋದು ಒಂದು ಸೈಲೆಂಟ್ ಡಿಸೀಸ್. ಏನಂದರೆ ಅದು ಯಾವ ಸಿಮ್ಟಮ್ಸ್ನೂ ನಮಗೆ ಕೊಡೋದಿಲ್ಲ. 50 ವರ್ಷದಿಂದ ಮೇಲ್ಪಟ್ಟವ್ರಿಗೆ ಒಂದು ಬೋನ್ ಸ್ಕ್ರೀನಿಂಗ್ ಆಗಬೇಕಾಗತ್ತೆ. ಅದರಿಂದ ಲೆಸ್ ಏಜ್ಗೆ ಡಯಾಬಿಟೀಸ್ ಪೇಷಂಟ್ಸ್ ಇದೆ, ರೂಮಟಾಯ್ಡ್ ಆರ್ಥರೈಟಿಸ್, ಬೇರೆ ಬೇರೆ ಈ ಥರ ಎನಿ ಡಿಸೀಸ್ ಇದೆ, ಪೇಷಂಟ್ಸ್ ಸಪೋಸ್ ಸ್ಟಿರಾಯ್ಡ್ಸ್ ತಗೊಳ್ತಾ ಇದ್ದೀರಾ ಆರ್ ಎನಿ ಅದರ್ ಬೇರೆ ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮಿಂದ ಮೂಲೆ ಎಫೆಕ್ಟ್ ಆಗುತ್ತೆ, ಅದು ಪೇಷಂಟ್ಸಲ್ಲಿ ಬೇಗ ಸ್ಕ್ರೀನಿಂಗ್ ಮಾಡಬೇಕು. ಬಟ್ ಆಲ್ ವಿಮೆನ್ ಅಬವ್ ದ ಏಜ್ ಆಫ್ 65 ಆ್ಯಂಡ್ ಆಲ್ ಮೆನ್ ಅಬವ್ 70 ಅದಕ್ಕೆ ಆಸ್ಟಿಯೋಪೊರೋಸಿಸ್ ಸ್ಕ್ರೀನಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ನಾವು ವಯಸ್ಸಾಗ್ತಾ ಇರಬೇಕಾದ್ರೆ ಸ್ಟ್ರಾಂಗ್ ಆಗಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ನಮ್ಮ ಬೋನ್ಸ್ ಮತ್ತು ಮಸಲ್ಸ್ ಸ್ಟ್ರಾಂಗ್ ಆಗಿರಬೇಕು. ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯಿಂದ ಆಯೋಜಿಸಲಾದ ವಿಶ್ವ ಆಸ್ಟಿಯೋಪೊರೋಸಿಸ್ ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಚಿತ್ರದಲ್ಲಿ ಕಾಣಿಸಿಕೊಂಡವರು ಡಾ. ಚಿತ್ರಾ ಎಸ್, ಡಾ. ಮದನ್ ಎಸ್ ಗಾಯಕ್ವಾಡ್, ಡಾ. ಶಾಲಿನಿ ಸಿ ನೂಯಿ, ಡಾ. ನಾಗೇಂದ್ರ ಸ್ವಾಮಿ ಎಸ್ ಸಿ, ಡಾ. ಪ್ರಮೀಳಾ ಕಲ್ಲಾ ಮತ್ತು ಡಾ. ಮಂಜುನಾಥ್ ಪಿ ಆರ್.